ಮಕ್ಕಳೇ ಈ ಸೆಟ್ನಲ್ಲಿ ಎಕ್ಸಸೈಸ್ 1.1 ಇದೆಯಲ್ಲ, ಅದರೊಳಗೆ ಥರ್ಡ್ ಕ್ವೆಶನ್ನಲ್ಲಿ 5th ಮತ್ತು 6th ಸಬ್ ಕ್ವೆಶನ್ಸ್ ನೋಡಿ. ಇದನ್ನು ಫಸ್ಟ್ ಆಫ್ ಆಲ್ ರೋಸ್ಟರ್ ಫಾರ್ಮ್, ಇದನ್ನು ಸೆಟ್ ಬಿಲ್ಡರ್ ಫಾರ್ಮ್ನಲ್ಲಿದೆ. ಸೆಟ್ ಬಿಲ್ಡರ್ ಅಂತ ಹೇಳಿದರೆ ಸ್ಟೇಟ್ಮೆಂಟ್ ಫಾರ್ಮ್ನಲ್ಲಿರುತ್ತೆ. ಸ್ಟೇಟ್ಮೆಂಟ್ ಫಾರ್ಮಿಂದ ನಿಮ್ಗೆ ಏನು ಮಾಡಬೇಕು, ಒಂದು ಎಕ್ಸಾಕ್ಟ್ನಲ್ಲಿ ಅಂದರೆ ರೋಸ್ಟರ್ ಫಾರ್ಮ್ನಲ್ಲಿ ಬರೀಬೇಕಾಗುತ್ತೆ. ಸೊ ಇದಿದೆ ಸೆಟ್ ಬಿಲ್ಡರ್ ಫಾರ್ಮ್. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಿಮಗೆ ರೋಸ್ಟರ್ ಫಾರ್ಮ್ನಲ್ಲಿ ಬರೀಬೇಕು. ಸೊ ನೋಡಿ, ದ ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಟ್ರಿಗ್ನೋಮೆಟ್ರಿ. ರೋಸ್ಟರ್ ಫಾರ್ಮ್ನಲ್ಲಿ ಒಂದು ನೀವು ರಿಪೀಟ್ ಮಾಡಬೇಡಿ ವರ್ಡ್ಸ್. ನಿಮಗೆ ಅಂದರೆ ಕರೆಕ್ಟ್ ಇದೆ, ಆದರೆ 100% ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ, ಮಾರ್ಕ್ಸ್ ಕಟ್ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಟಿ, ಯಾಕೆಂದರೆ ಟಿ ಇದೆ, ಟಿ ಒಂದು ಕಡೆ ಇದೆ, ಇದೊಂದು ಒಂದೇ ಸಲ ಬರೆಯೋದು. ಒಂದೇ ಸಲ ಬರೆಯೋದು. ಆರ್ ಮುಗೀತು. ಐ ಒಂದು ಸಲ ಇದೆ. ಸೊ ಜಿ, ಅದರ ನಂತರ ಓ ಏನು ಮಾಡಬೇಕು, 2 ಸಲ ಆಗಿದೆ. ಸೊ ನೆಕ್ಸ್ಟ್ ಬರುತ್ತೆ ಎನ್ ಆದ ನಂತರ ಎಮ್ ಇದೆ, ಆಮೇಲೆ ಇ ಇದೆ, ಆಮೇಲೆ ವಾಯ್ ಇದೆ ಲಾಸ್ಟಿಗೆ. ಯಾಕೆಂದರೆ ಇವೆರಡು ಇಲ್ಲಿ ಕೌಂಟ್ ಆಗಿದ್ದಾವೆ, ಇವೆರಡು ಕೌಂಟ್ ಆಗಿದ್ದಾವೆ. ಸೊ ಇದಾಗುತ್ತೆ ರೋಸ್ಟರ್ ಫಾರ್ಮ್ನಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ನೋಡಿ ಎಫ್, ದ ಸೆಟ್ ಆಫ್ ಆಲ್ ದ ಲೆಟರ್ಸ್ ಇನ್ ದ ವರ್ಡ್ ಬೆಟರ್. ಇದನ್ನು ಡೈರೆಕ್ಟಾಗಿ ಹೀಗೆ ಬರೆಯೋದು. ಯಾವುದಾದ್ರು ಲೆಟರ್ ಸೇಮ್ ಇದೆಯಲ್ಲ, ಫಸ್ಟ್ ಈ ಬಿ ಇದೆ, ಬಿ ಕ್ಯಾನ್ಸಲ್, ಇ ಇದೆ, ಇ ಕ್ಯಾನ್ಸಲ್, 2 ಇದೆ, ಇ, ಟಿನೂ ಕ್ಯಾನ್ಸಲ್. ನೆಕ್ಸ್ಟ್ ಬರುತ್ತೆ ಆರ್. ಸೊ ದಿಸ್ ಈಸ್ ದ ರೋಸ್ಟರ್ ಫಾರ್ಮ್. ಇದಾಯಿತು ಥರ್ಡ್ ಕ್ವೆಶನ್, ಫುಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನೋಡಿ, ನಾನು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ದಯವಿಟ್ಟು ಪ್ಲೇ ಲಿಸ್ಟ್ ನೋಡಿ. ನಾನು ಇದರೊಳಗೆ ನಿಮ್ಗೆ ಅನ್ನಿಸ್ತಿರ್ಬೋದು, ಇದರೊಳಗೆ ರೆಡಿಸ್ ಪೋರ್ಷನ್ ಇದೆ, ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇವೆಲ್ಲ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ನಾನು ಏನು ಕಲಿಸ್ತೀನಿ ಕಲೀರಿ. ಯಾಕಂದರೆ KCTಯಲ್ಲಿ ಒಮ್ಮೆ ಎಲ್ಲ ಇದು ಹಳೆ ಪೋರ್ಷನ್ ಎಲ್ಲ ಕೇಳ್ತಿದ್ದಾರೆ. ಹಳೆ ಪೋರ್ಷನ್ ಅಂತ ಹೇಳಿದರೆ ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಬರ್ಬೋದು, ಅಥವಾ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ 12th ಎಲ್ಲ ಚೇಂಜ್ ಆಗ್ತಿದೆ. 11th ನಂಗೆ ಗೊತ್ತಿಲ್ಲ, 11th ಟೆಕ್ಸ್ಟ್ ಬುಕ್ ನಾನು ಕರೆಕ್ಟಾಗಿ ನಂದೇ 2023 ರೆಫರ್ ಮಾಡ್ತಿದ್ದೇನೆ. ಅದರೊಳಗೆ ಎಲ್ಲ ಕವರ್ ಮಾಡ್ತಿದ್ದೇನೆ 23ರಲ್ಲಿ. ಏನಾದರೂ ಬಿಟ್ಟು ಹೋಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.